ಸಲೈನ್ ನೇಸಲ್ ಡ್ರಾಪ್ಸ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀರಾ? ಇದು ಮೋಸ್ಟ್ ಯೂಸ್ಡ್ ಡ್ರಗ್. ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಸಲೈನ್ ನೇಸಲ್ ಡ್ರಾಪ್ಸ್ ಇದ್ದೇ ಇರುತ್ತೆ. ಬಟ್ ಅದರದ್ದು ಮೆಥಡ್ ಆಫ್ ಯೂಸೇಜ್ ತುಂಬ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ. ಇವತ್ತು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಏನಕ್ಕೆ ನೇಸಲ್ ಡ್ರಾಪ್ಸ್ ಕೊಡ್ತೀವಿ ಅಂದರೆ, ಮೂಗು ಕಟ್ಟಿರುತ್ತಲ್ಲ ಚಿಕ್ಕ ಮಕ್ಕಳಿಗೆ, ಅದು ನಾರ್ಮಲಿ ಕೋಪಿಂಗ್ ಮೆಕ್ಯಾನಿಸಮ್ ಕೂಡ ಇರ್ಬೋದು. ಎರಡನೇದು ಕೋಲ್ಡ್ ಕಾಫಲ್ಲೂ ಕೂಡ ಆ ಥರ ಆಗುತ್ತೆ ಅವರಿಗೆ. ಸೊ ನಾವೇನು ಮಾಡ್ತೀವಿ, 0.9% ಸಲೈನ್ ನೇಸಲ್ ಡ್ರಾಪ್ಸ್ನ ಬರೆದು ಕೊಟ್ಟಿರ್ತೀವಿ ಮಕ್ಕಳಿಗೆ. ಸೊ ನೀವು ಹಾಕುವಾಗ ಯಾವಾಗಲೂ ಮಧ್ಯಭಾಗದ ಮೂಗಲ್ಲಿ ನೀವು ಅದನ್ನು ಹಾಕಬಾರ್ದಾಗುತ್ತೆ. ಹಾಕಿದ ತಕ್ಷಣ ಏನಾಗುತ್ತೆ, ಅದು ಗಂಟ್ಲಿಗೆ ಹೋಗ್ಬಿಡುತ್ತೆ, ಎಫೆಕ್ಟ್ ಇರೋದಿಲ್ಲ. ಸೊ ನೀವೇನು ಮಾಡಬೇಕು, ಹಾಕುವಾಗ ಲ್ಯಾಟ್ರಲ್ ಪಾರ್ಟ್ ಆಫ್ ದ ನೋಸ್ ನಲ್ಲಿ ನೀವು ಸಲೈನ್ ನೇಸಲ್ ಡ್ರಾಪ್ಸ್ನ ಬಿಡಬೇಕಾಗುತ್ತೆ. 2 ಡ್ರಾಪ್ಸ್ ಆದಮೇಲೆ ನೀವು ಜೆಂಟಲ್ ಮಸಾಜ್ ಮಾಡಬೇಕು ಮೂಗಲ್ಲಿ. ಎಷ್ಟೊತ್ತು ಮಾಡ್ತೀರಾ? ಆಲ್ಮೋಸ್ಟ್ 2 to 3 ಮಿನಿಟ್ಸ್ ನೀವು ಜೆಂಟಲ್ ಮಸಾಜ್ ಮಾಡೋದ್ರಿಂದ ಆ ಕಟ್ಟಿರೋ ಮ್ಯೂಕಸ್ ಎಲ್ಲ ಲೈಸಿಸ್ ಆಗುತ್ತೆ. ಹಾಗೆ ಅಷ್ಟು ಆಕ್ಷನ್ ಬೇಕು ಆ ಸಲೈನ್ ನೇಸಲ್ ಡ್ರಾಪ್ಸ್ ಆಕ್ಟ್ ಮಾಡೋದಕ್ಕೆ. ಎರಡನೇದು ಬಂದ್ಬಿಟ್ಟು, ಈ ಲ್ಯಾಟ್ರಲ್ ಪಾರ್ಟ್ ಆಫ್ ದ ನೋಸಲ್ಲಿ ಏನಕ್ಕೆ ಹಾಕ್ತೀವಿ ಅಂದರೆ, ಇದಕ್ಕೆ ಮತ್ತೆ ನಮ್ಮ ಕಿವಿಗೆ ಕನೆಕ್ಷನ್ ಇರುತ್ತೆ. ಸೊ ಈ ಮ್ಯೂಕಸ್ ಏನು ಮಾಡುತ್ತೆ, ಆ ಎಸ್ಟೇಷನ್ ಟ್ಯೂಬ್ ಅನ್ನೋ ಕನೆಕ್ಷನ್ನ ಬ್ಲಾಕ್ ಮಾಡಿಬಿಟ್ಟಿರುತ್ತೆ. ಚಿಕ್ಕ ಮಕ್ಕಳಲ್ಲಿ ಕಿವಿ ಕೆರ್ತಾ ನೋಡ್ಬೋದು ನೀವು. ಹಾಗೆ ಪಸ್ ಬರ್ತಾ ಇರುತ್ತಲ್ಲ ಕಿವಿನಲ್ಲೆಲ್ಲ, ಅದೆಲ್ಲ ಈ ಬ್ಲಾಕೇಜಿಂದ ಆಗ್ತಿರುತ್ತೆ. ಸೊ ಈ ಮಸಾಜ್ ಮಾಡೋದ್ರಿಂದ ಅದು ಕೂಡ ಪೇಟೆಂಟ್ ಆಗುತ್ತೆ. ಸೊ ಈಸಿಲಿ ಅವರಿಗೆ ಇಯರ್ ಇನ್ಫೆಕ್ಷನ್ ಕೂಡ ಅಷ್ಟು ಜಲ್ದಿ ಆಗೋದಿಲ್ಲ. ಅಲ್ಲಿ ಹಾಲು ಕುಡಿಸೋ ಮುಂಚೆ ಸಲೈನ್ ನೇಸಲ್ ಡ್ರಾಪ್ಸ್ ಹಾಕಬೇಕಾ, ಇಲ್ಲ ಹಾಲು ಕುಡಿಸಾದ್ಮೇಲೆ ನಾವು ಸಲೈನ್ ನೇಸಲ್ ಡ್ರಾಪ್ಸ್ನ ಯೂಸ್ ಮಾಡಬೇಕಾ ಅಂತ ತುಂಬ ಪೇರೆಂಟ್ಸ್ ಕೇಳಿದ್ದೀರಾ. ಇದನ್ನು ಯಾವಾಗಲೂ ಹಾಲು ಕುಡಿಸೋ ಮುಂಚೆ ನೀವು ಕೊಡಬೇಕಾಗುತ್ತೆ. ಮೂಗು ಕಟ್ಟಿರುವಾಗ ಬಾಯಲ್ಲಿ ಅವರು ಹಾಲು ಕುಡಿತಾ ಇರ್ತಾರಲ್ಲ, ಸೊ ಅವರಿಗೆ ಉಸಿರಾಟ ಆಡೋದಕ್ಕೆ ತೊಂದರೆ ಆಗ್ತಿರುತ್ತೆ. ಸೊ ಮೊದಲನೇದಾಗಿ ನೀವು ಸಲೈನ್ ನೇಸಲ್ ಡ್ರಾಪ್ಸ್ ಹಾಕಿಬಿಟ್ಟು ಮಸಾಜ್ ಮಾಡಿ ಅದು ಕ್ಲಿಯರ್ ಮಾಡಬೇಕು. ಅದರ ನಂತರ ಒಂದು 15 ಮಿನಿಟ್ಸ್ ಆದಮೇಲೆ ನೀವು ಫೀಡಿಂಗ್ ಮಾಡೋದ್ರಿಂದ ಮಗುಗೆ ಏನೂ ತೊಂದರೆ ಆಗೋದಿಲ್ಲ.